ಬೆಂಗಳೂರಿನ ಘನತ್ಯಾಜ್ಯ ವಿಲೇವಾರಿ ಮತ್ತು ನಿರ್ವಹಣಾ ವಿಭಾಗದ ಇಂಜಿನಿಯರ್ಗಳಿಗೆ ತಕ್ಷಣವೇ ಜಾರಿಯಾಗುವಂತೆ ಸರ್ಕಾರ ವರ್ಗಾವಣೆಯ ಆದೇಶವನ್ನು ಹೊರಡಿಸಿದೆ. ಆದರೆ ವರ್ಗಾವಣೆಗೊಳ್ಳದೆ ಕಾನೂನನ್ನು ಉಲ್ಲಂಘಿಸಿ ಅಧಿಕಾರಿಗಳು ಅಧಿಕಾರಕ್ಕೆ ಅಂಟಿಕೊಂಡೇ ಕುಳಿತುಕೊಂಡಿದ್ದಾರೆ. ಮೇಲಾಧಿಕಾರಿಗಳ ಶ್ರೀರಕ್ಷೆಯಿಂದ ಅಧಿಕಾರಿಗಳಿಗೆ ಕುರ್ಚಿ ಅಂಟಿಕೊಂಡು ಕೂತಿರುವ ಆರೋಪ ಕೇಳಿಬರ್ತಾ ಇದೆ. ಬರೀ ಅಷ್ಟೇ ಅಲ್ಲ, ಅವರನ್ನೇ ಉಳಿಸ್ಕೊಳ್ಳೋದಕ್ಕೆ BSWML ಇಲಾಖೆಗೆ ಪತ್ರ ಬರೆದಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಸರ್, ರಾಜ್ಯದಲ್ಲಿ ಈಗಾಗಲೇ ಕುರ್ಚಿಯ ಕದನ ತಾರಕಕ್ಕೇರಿದೆ. ಅದು ಒಂದು ಕಡೆ ಆದರೆ ಕುರ್ಚಿಗೆ ಅಧಿಕಾರಿಗಳು ಕೂಡ ಇಷ್ಟೊಂದು ಸ್ಟ್ರಾಂಗ್ ಆಗಿ ಸ್ಟಿಕ್ ಆನ್ ಆಗಿದ್ದಾರೆ ಅಂತ ಹೇಳಿದ್ರೆ ಕುರ್ಚಿಯ ವ್ಯಾಮೋಹ ಎಷ್ಟಿದೆ ಅಂತ. ಕುರ್ಚಿಯ ವ್ಯಾಮೋಹ ಯಾವುದೇ ಇಲಾಖೆಗೂ ಅಥವಾ ಯಾವುದೇ ಪಕ್ಷಕ್ಕೂ ಅಥವಾ ಯಾವುದೇ ಮನೆಗೂ ಸೀಮಿತ ಆಗದೆ ಕೂತ್ಕೊಂಡಿದೆ. ಯಜಮಾನನ ಲೆಕ್ಕಾಚಾರದಲ್ಲಿ ಆ ಸೀಟ್ ಇರೋದ್ರಿಂದ ಎಲ್ಲರಿಗೂ ಅದ್ರ ಮೇಲೊಂದು ಆಸೆ. ಈ ಕಸದ ವಿಚಾರಕ್ಕೆ ಬಂದರೆ ಬೆಂಗಳೂರಲ್ಲಿ ಇದೊಂದು ಶಾಪ ಆಗಿ ಪರಿಣಮಿಸಿರುವಂಥದ್ದು. ಕಸ ಅಂತಂದರೆ ಬೆಂಗಳೂರಿನ ಈ ಮಾನ ಮರ್ಯಾದೆ ಹರಾಜು ಹಾಕೋದಕ್ಕೆ ಒಂದು ವಿಷಯ ಕೂತ್ಕೊಂಡಿರುತ್ತೆ. ಬೆಂಗಳೂರು ಅಂತ ಬಂದರೆ ಕಸ ಕಸ ಕಸ. ಇಲ್ಲಿ ಬಂದು ತುಂಬಿಕೊಂಡಿರೋ ಅಧಿಕಾರಿಗಳು ಕೂಡ ನಮಗೊಂಥರ ಕಸದ ರೀತಿಯೇ ಕಾಣಿಸ್ತವೆ. ಎಲ್ಲ ಒಂದು ಕಸದಿಂದ ರಸ ತೆಗಿಬೇಕು ಅನ್ನುವಂಥದ್ದೇನಿದೆ ಇವ್ರಿಗೋಸ್ಕರನೇ ಬರ್ದಂಗಿದೆ ಆ ಸಾಲುಗಳು. ಅದಕ್ಕೆ ಹಿಂಬಾಲಿಸ್ತವೆ ಬಿಟ್ಟರೆ ಈ ನಿರ್ವಹಣೆ ವಿಚಾರದಲ್ಲಿ ವಿಲೇವಾರಿ ವಿಚಾರದಲ್ಲಿ ತೊಡಗಿಸಬೇಕಾಗಿರುವಂಥ ತಲೆನ ಇವರು ಅಲ್ಲಿ ಬಂಡವಾಳ ಮಾಡಿಕೊಂಡು ನಾವೇನೋ ಕೊಟ್ಟು ಬಂದಿರ್ತೀವಿ ತಗೊಂಡು ಹೋಗ್ಬೇಕು ಅನ್ನೋಂಥ ನಿಟ್ಟಲ್ಲಿ ಯೋಚನೆ ಮಾಡಿಕೊಂಡು ಹಣದ ಹಿಂದೆ ಬಿದ್ದು ಇಲ್ಲೆಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬಂಗ್ಲೆ ಕಟ್ಕೊಂಡು ಕೂತಿರೋವು ಒಂದು 24 ಜನರ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ. ತಕ್ಷಣಕ್ಕೆ ಜಾರಿಯಾಗುವಂತೆ ಕಳೆದ 13ನೇ ತಾರೀಕು ತಕ್ಷಣಕ್ಕೆ ಜಾರಿಯಾಗುವಂತೆ ಅವರನ್ನೆಲ್ಲ ವರ್ಗಾವಣೆ ಮಾಡಲಾಗುತ್ತೆ. ಆದರೆ ಅದು ಯಾವುದಕ್ಕೂ ಲೆಕ್ಕ ತಗೊಳ್ಳದೆ ಇವತ್ತು 21ನೇ ತಾರೀಕು ಇನ್ನೂ ಕುರ್ಚಿ ಗಂಟುಕೊಂಡೇ ಕೂತಿದ್ದಾರೆ. ಅದಕ್ಕೆ ಕೃಪಾಪೋಷಿತ ನಾಟಕ ಮಂಡಳಿ ಮೇಲಧಿಕಾರಿಗಳ ಒಂದು ತಂಡ. ಕೇಳಿದ್ದಕ್ಕೆ ಸ್ವತಃ ನಾನೇ ಹೋಗಿ ಕೂತ್ಕೊಂಡು ಕೇಳ್ತೀನಿ. ಅವರದ್ದು ಉಡಾಪೆ ಉತ್ತರಗಳು ಹೆಂಗಿರುತ್ತೆ ಅಂತಂದರೆ, ನಾವು ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಪತ್ರ ಬರೆದಿದ್ದೀವಿ ಸರ್, ನಮ್ಮಲ್ಲಿ ಈ ಅಭಿಯಂತರರ ಕೊರತೆ ಇದೆ, ಹಾಗಾಗಿ ಕಸದ ಸಮಸ್ಯೆ ಆಗುತ್ತೆ. ಸರ್ಕಾರಕ್ಕೆ ತಲೆ ಇಲ್ವಾ? ಇಲಾಖೆಗೆ ತಲೆ ಇಲ್ವಾ? ಆದೇಶ ಹೊರಡಿಸೋದ ಮೇಲೆ ಆದೇಶ ಪಾಲನೆ ಮಾಡಲಿಲ್ಲ ಅಂದರೆ ಉಲ್ಲಂಘನೆ ಆಗುತ್ತೆ. ಉಲ್ಲಂಘನೆ ಮಾಡ್ಕೊಂಡು ಕೂತ್ಕೊಂಡಿರುವಂಥ ಅಧಿಕಾರಿಗಳನ್ನು ಇನ್ನೂ ಬಿಟ್ಕೊಂಡು ಕೂತ್ಕೊಂಡಿದ್ದೀವಿ. ಅದಕ್ಕೆ ಸಮರ್ಥಿಸ್ಕೊಳ್ಳುವಂತೆ ಮಾತಾಡುವಂಥ ಮೇಲಾಧಿಕಾರಿ ಶ್ರೀಯುತ ಶ್ರೀಮಾನ್ ಕರೇಗೌಡ, ಕರ್ನಾಟಕ ಕೇಡರ್ನ 2012ರ ಅಧಿಕಾರಿ, ಅಂದರೆ ಸಿವಿಲ್ ಸರ್ವಿಸಿಂದ ಬಡ್ತಿ ಪಡೆದವರು ಎಲ್ಲ ಮಹಾನ್ನಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವ್ರದ್ದೇ ಆದ ಒಂದು ಆಡಳಿತ ವ್ಯವಸ್ಥೆ ಅಡಿ ಖಾಸಗಿ ದರ್ಬಾರ್ ಮಾಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾರೆ. ಇವರೆಲ್ಲ ಉಡಾಪೆ ಉತ್ತರಗಳನ್ನು ಕೊಡ್ತಾರೆ. ದಟ್ಟು ದರಿದ್ರವಾಗಿ ತಮ್ಮ ಸೀಟನ್ನು ಏನು ಬೇಕು ಹಾಗೆ ವ್ಯವಸ್ಥಿತವಾಗಿ ಸಂಚು ಮಾಡ್ಕೊಂಡು ಕೂತ್ಕೊಂಡಂಗಿದೆ. ಇವರೆಲ್ಲ ಅಧಿಕಾರಿಗಳಾಗೋದಕ್ಕೆ ಲಾಯಕ್ಕಲ್ಲ. ಇವರು ಹೋಗಿ ಕೂತ್ಕೊಂಡ್ಬಿಟ್ಟು ಖಾಸಗಿ ದರ್ಬಾರ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅಂಧ ದರ್ಬಾರ್ ಇವ್ರದ್ದು. ರಾತ್ರಿ 10:00ವರೆಗೆ ನಮ್ಮ ನ್ಯೂಸ್ ವಾಹಿನಿಯ ಗಾಡಿ ತಗೊಂಡು ಹೋಗಿ ನಿಂತ್ಕೊಡ್ತೀವಿ. ಇವರು ಅರಮನೆ ಮೈದಾನದ ಚೌಟ್ರಿಗಳಿಗೆ ಒಂದೊಂದಾಗಿ ಹೋಗಿ 10,000 ರೂಪಾಯಿ ದಂಡ ವಿಧಿಸುವ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಾರಂತೆ. ಕಸ ವಿಲೇವಾರಿ ಆಗೋ ಸಂದರ್ಭದಲ್ಲಿ ಹೋಗಿದ್ರೆ ನಿಮಗೆ ಯಾವುದು ಕಸ ಹಾಕ್ತಾ ಇದ್ದಾರೆ, ಯಾವ ಪ್ಲೇಟೋ ಇನ್ನೊಂದು ಕಪ್ಪು ಇವರು ಏನು ಇದ್ರಲ್ಲಿ ಕೊಟ್ಟಿದ್ದಾರೆ, ಸ್ಟ್ರಾ ಇನ್ನೊಂದು ಮತ್ತೊಂದು ಯಾವುದನ್ನು ಬಳಸಬಾರ್ದು, ಏಕರೂಪ ಬಳಕೆಯ ಪ್ಲಾಸ್ಟಿಕ್ಕನ್ನು ನಿಷೇಧಿಸಲಾಗಿದೆಯಲ್ಲ 2012ರಿಂದ ಏನೋ, ಆ ಬಳಕೆಯ ವಸ್ತುಗಳಲ್ಲಿ ಸಿಗುತ್ತಾ ಇಲ್ವಂತ ಹೋಗಿ ನೋಡೋದು ಯಾವಾಗ? ಇವರು ಬೆಳಿಗ್ಗೆ ವಿಲೇವಾರಿ ಸಮಯಕ್ಕೆ ಹೋಗಬೇಕು. ವಿಲೇವಾರಿಗೆ ಯಾರು ನಿಂತ್ಕೊಂಡಿದ್ದಾರೆ? ಇವ್ರು ಹೋಗಿರೋ 2 ಗೇಟ್ಗಳಲ್ಲಿ 5 ಮತ್ತು 7ನೇ ಗೇಟು ಅರಮನೆ ಮೈದಾನದ್ದು ವಿಚಾರಿಸ್ತೀವಿ. ರಂಗರಾಜ್ ಅಂತ, ರಂಗೇಗೌಡನೋ ರಂಗರಾಜು ಅಂತನೋ ಏನೋ ಇದ್ದಾನೆ, ಪುಣ್ಯಾತ್ಮ, ಮಾರ್ಷಲ್ ಸೂಪರ್ವೈಸರ್ ಅಂತೆ. ಈ ಕೃಪಾಪೋಷಿತ ನಾಟಕ ಮಂಡಳಿಯ ಏಕಮಾತ್ರ ಸದಸ್ಯ ಇದ್ದಂಗಿದ್ದಾನೆ. ಎಲ್ಲದಕ್ಕೂ ನಾನೇ ಅಂತೇಳಿ ಕೂತ್ಕೊಂಡಂಗಿದ್ದಾನೆ ಮನುಷ್ಯ. ಕೇಳಿದ್ರೆ ಹೌದಾ, ನಾಳೆನೇ ಡಿಸ್ಮಿಸ್ ಮಾಡಿಬಿಡ್ತೀನಿ, ನಾಳೆನೇ ಅವ್ರ ಮೇಲೆ ಕ್ರಮ ತಗೋತೀನಿ. ಯಾರಾದರೂ ಹೇಳಿದ ಮೇಲೆ ಕ್ರಮ ತಗೊಳ್ಳೋದಲ್ಲ. ಮತ್ತು ನೀವು ಯಾಕಿರೋದಲ್ಲಿ CEO ಯಾಕಿದ್ದೀರಿ? ಎಕ್ಸಿಕ್ಯೂಟಿವ್ ಆಫೀಸರ್ ಯಾಕಿದ್ದೀರಿ ನೀವು ಅಲ್ಲಿ? ನಿಮ್ಮ ಕ್ರಮ, ನಿಮ್ಮ ನೋಟ ಅಲ್ಲಿ ಬೀರ್ತಾ ಇಲ್ಲ ಅಂತಂದರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಅಯೋಗ್ಯರು ಅಂತ ಆಗುತ್ತೆ. ನಿಮ್ಮ ಕಣ್ಣು ಮುಂದೆನೇ ಎಲ್ಲ ನಡೀತಾ ಇದ್ರು ಸುಮ್ಮನೆ ಇದ್ದೀರಿಯಾ, ಅಥವಾ ನೀವು ಅದನ್ನು ನೋಡೋದಕ್ಕೆ ಹೋಗ್ತಾ ಇಲ್ಲ ಅಂತಂದರೆ ನೀವು ಕರ್ತವ್ಯದಲ್ಲಿ ನಿರತರಾಗಿಲ್ಲ ಅಂತ ಲೆಕ್ಕ. ಸಾಮಾನ್ಯವಾಗಿ ಯಾರೇ ಹೋಗಿ ಕೂತ್ಕೊಂಡ್ರು ಅದು ಯೋಚನೆ ಬರುವಂಥದ್ದು. ಸಾರ್ವಜನಿಕ ಮಟ್ಟದಲ್ಲಿ ಈ ಮಟ್ಟಕ್ಕೆ ಖಾಸಗಿ ಒಡೆತನದ ಸಂಸ್ಥೆಗಳು ನಡೆಸ್ತಾ ಇರುವಂಥ ಚೌಟ್ರಿಗಳು ಇನ್ನೊಂದು ಮತ್ತೊಂದರ ಮೇಲ್ಗಡೆ ಇವರು ಚಿಲ್ಲರೆ ವ್ಯಾಪಾರಿಗಳ ಮೇಲ್ಗಡೆ 200ರಿಂದ 10,000 ದಂಡ ಹಾಕಿ ಅಂತ ಇರುತ್ತಲ್ಲ, ಆ 10,000 ರೂಪಾಯಿ ದಂಡನ ಚಿಲ್ಲರೆ ವ್ಯಾಪಾರಿಗಳ ಮೇಲೆ ಹಾಕುವಂಥ ದಂಡನ ಇವರು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಹಾಕುವಂಥ ಭಯ ಮೂಡಿಸುವಂಥ ನಾವು ಇದೀವಿ ಅಂತ ತೋರಿಸ್ಕೊಂಡು ಮಾರನೇ ದಿನದಿಂದ ವ್ಯವಹಾರ ಕೂತ್ಕೋತೀರಿ.
ನಾವಿದೀವಿ ಅಂತ ತೋರಿಸ್ಕೊಳ್ಳೋಕೆ ದಂಡು ಕಟ್ಕೊಂಡು ಹೋಗ್ತಾರೆ 10-12 ಜನ ಮಾರ್ಷಲ್ಗಳು ಹೋಗೋದಂತೆ. ಇವರು ಅವ್ರಿಗೆ ಅರಿವು ಮೂಡಿಸೋ ಕಾರ್ಯ ಅಂತೆ. ಅರಿವು ಮೂಡಿಸೋ ಕಾರ್ಯದಲ್ಲ, ಸಮಯ ಮುಗಿದೋಗ್ಬಿಟ್ಟಿದೆ. ನೀವು ಬಂದು 1 ವರ್ಷ ಆಯಿತು, 1 ವರ್ಷದ ನಂತರ ಅರಿವು ಮೂಡಿಸೋಕೆ 1 ವರ್ಷ ಬಿಟ್ಬಿಟ್ರಾ? 1 ವರ್ಷ ಬಿಟ್ಬಿಟ್ರಿ. ಬೆಂಗಳೂರಿನ ಅತ್ಯಂತ ದೊಡ್ಡ ಒಂದು ಇಷ್ಟು ದೊಡ್ಡ ವ್ಯವಸ್ಥಿತವಾಗಿ ನಡೀತಾ ಇರುವಂಥ ಕಸದ ವಿಲೇವಾರಿ ನಿರ್ವಹಣೆ ವಿಚಾರದಲ್ಲಿ ನಿಮ್ಮನ್ನು ಕೂರಿಸ್ಕೊಂಡಿರ್ಬೇಕಾದ್ರೆ ನೀವು ಅದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇದ್ಬಿಟ್ಟು ಈಗೇನೋ ಮಾಡಿಬಿಡ್ತೀನಿ ಅನ್ನುವಂಥ ನಿಟ್ಟಲ್ಲಿ ಸೈನ್ಯ ಕಟ್ಕೊಂಡು ಹೋಗಿ, ಅಧಿಕಾರಿಗಳನ್ನೆಲ್ಲ ಕಟ್ಕೊಂಡು ಹೋಗಿ ಒಂದು ಶೋ ಅಪ್ ಕೊಟ್ಬಿಟ್ಟು ಬರ್ತೀರಿ. ಬರೀ 10,000 ರೂಪಾಯಿ 5,000 ರೂಪಾಯಿ ದಂಡ ಹಾಕಿ ಅವ್ರಿಗೆ ಅರಿವು ಮೂಡಿಸೋ ಕಾರ್ಯ ಮಾಡ್ತಾರಂತೆ. ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಬಿಡಿ, ಅದಕ್ಕೊಂದು ಲಕ್ಷಾಂತರ ರೂಪಾಯಿ ಬಿಲ್ಗಳು ತೋರಿಸ್ಬಿಡಿ, ಸರ್ಕಾರದ ಬೊಕ್ಕಸನ್ನು ಮತ್ತೆ ನುಂಗು ನೀರು ಕುಡಿದ್ಬಿಡಿ ಅತ್ಲೆಗೆ. ನಾಚಿಕೆ ಆಗಬೇಕು. ನಿಮ್ಮ ಅಧಿಕಾರದ ದುರಾಸೆಗಳಿದಾವಲ್ಲ, ಇವರನ್ನ ಪೋಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಕೊಳ್ಳುವಂಥದ್ದು. 7 ವರ್ಷ 8 ವರ್ಷ, ಕನಿಷ್ಠ 2 ರಿಂದ 3 ವರ್ಷದೊಳಗಡೆ 2 ವರ್ಷ ಇರೋದು. ಅದಾದ ನಂತರ ಒಬ್ಬ ಅಧಿಕಾರಿ ಕೂತ್ಕೊಳ್ಳೋಂಗಿಲ್ಲ. 2 ವರ್ಷದ ವರ್ಗಾವಣೆಯ ನಂತರದಲ್ಲಿ ಸೇಮ್ ಇಲಾಖೆಗೆ ಬರುವಂಗೆ ಇಲ್ಲ. ಇವರು ಬಂದಿದ್ದಾರೆ, ಇವರು ಕೂತ್ಕೊಂಡಿದ್ದಾರೆ 7-8 ವರ್ಷದಿಂದ. ಒಬ್ಬನೇ ಒಬ್ಬ ಅಧಿಕಾರಿ, ಒಬ್ಬಳು ಅಧಿಕಾರಿಗಳು ಬಂದು ಕೂತ್ಕೊಂಡಿದ್ದಾರೆ. ಒಂದು 8-10 ಜನ ಅಧಿಕಾರಿಗಳಿದ್ದಾರೆ. ಇವ್ರನ್ನೆಲ್ಲರನ್ನು ಪೋಷಣೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ದುಡ್ಡೆಲ್ಲಿ ಹೋಗುತ್ತೆ? ಯಾರು ತಗೋತಾ ಇದ್ದಾರೆ? ಯಾರು ಪೋಷಣೆ ಮಾಡ್ತಾ ಇದ್ದೀರಿ? ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ. 2 ವರ್ಷದ ಮೇಲೆ ಅಧಿಕಾರಿ ಇರೋಂಗೇ ಇಲ್ಲ. 8 ವರ್ಷದಿಂದ ಒಂದೇ ಕಡೆ ಕೂತ್ಕೊಂಡಿದ್ದಾರೆ ಲೇಡೀಸು ಅಧಿಕಾರಿಗಳು. ಅವರು ನೋಡ್ಕೊಂಡಿದ್ದಾರೆ, ಸರ್ ಅವರು ಬೇರೆ ಕೃಪಾಪೋಷಿತ ನಾಟಕ ಮಂಡಳಿಯವರು ಅಂತ ಅಂದುಕೊಂಡು ಹಂಗೇ ತಳ್ಳಿಬಿಡ್ತಾರೆ ಇನ್ನೊಬ್ಬರ ಮೇಲ್ಗಡೆ. ಪ್ರಭಾವಿಗಳ ಮೇಲೆ ಯಾರು ಪ್ರಭಾವಿ? ಅಧಿಕಾರ ಮಾತ್ರ ಪ್ರಭಾವಿ, ಅಧಿಕಾರಿ ಅಲ್ಲ. ನಿಮ್ಮ ಅಧಿಕಾರವೇ ಪ್ರಭಾವಿ, ನೀವಲ್ಲ. ನಿಮ್ಮಲ್ಲಿರುವ ಅಧಿಕಾರ ಅದನ್ನು ದುರುಪಯೋಗ ಮಾಡಿಕೊಂಡು ನೀವು ಸಲಿಗೆ ಕೊಟ್ಟು ನೀವು ಅದನ್ನು ನಡೆಸ್ಕೊಳ್ಳೋ ರೀತಿ ಮೇಲ್ಗಡೆ ನಿಮಗೆ ಅಸಹ್ಯ ಬರೋ ಥರ ಮಾಡಿದ್ದಾರೆ. ಓಕೆ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಕಾರ್ಯಕರ್ತರಾದ ದಿನೇಶ್ ಕಲ್ಲಳ್ಳಿ ಅವರು ಕೂಡ ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ಇಲ್ಲ ಸರ್, ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸರ್ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ, ನಾಗರಾಜ್ ಅವರೇ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಇದು ನೋಡಿ, ಕಸ ಅನ್ನೋದು ಬೆಂಗಳೂರಿಗೆ ಈ ರೀತಿ ವಾಸನೆ ಬಡ್ದು ಕೂತು ಬಿಟ್ಟಿದೆ. ಅಧಿಕಾರಿಗಳೆಲ್ಲ ದುರ್ವಾಸನೆ ಗಬ್ಬು ನಾರ್ತಾ ಇದ್ದಾರೆ. ಈ ತಿಂಗಳಾದ್ರೆ ತಲೆ ಮೇಲ್ಗಡೆ ಒಂದಷ್ಟು ಆದಾಯ ಬರೋದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಂಗೆ ಸಂಚು ಮಾಡ್ಕೊಂಡಂಗಿದ್ದಾರೆ. ಒಬ್ಬೊಬ್ಬ ಅಧಿಕಾರಿಗಳು 7-8 ವರ್ಷ ಕೂತ್ಕೊಂಡಿದ್ದಾರೆ. ಒಂದೊಂದೇ ವಿಭಾಗದಲ್ಲಿ ಕೂತ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನು ಕಳೆದ 13ನೇ ತಾರೀಕು ಇವರನ್ನೆಲ್ಲ ವರ್ಗಾವಣೆ ಮಾಡಿದ್ರೆ ಇವತ್ತಿಗೂ ಕೂತ್ಕೊಂಡಿದ್ದಾರೆ. ಮೇಲಾಧಿಕಾರಿಗೆ ಹೋಗಿ ನಾನು ಕೇಳ್ತೀನಿ, IAS ಕರೇಗೌಡನ ಹೋಗಿ ಕೇಳ್ತೀರಿ. ಅವ್ರು ಹೇಳ್ತಾರೆ ಇಲಾಖೆಗೆ ಪತ್ರ ಬರೆದಿರಿ ಅಂತಂದರೆ. ಪತ್ರ ಬರೆಯೋದು ಒಂದು ಕಡೆ ಆದರೆ, ನಾವು ಹೇಳ್ತಾ ಇರೋದೇನಂತಂದ್ರೆ ಪತ್ರ ಬರೆಯೋದಲ್ಲ, ಪತ್ರ ಬರೆಯೋವರೆಗೆ ಅವ್ರನ್ನ ಮತ್ತೆ ಇಲ್ಲಿಗೆ ನಿಯುಕ್ತಿ ಮಾಡೋವರೆಗೂ ಅಲ್ಲಿ ಕಳಿಸ್ಬೇಕಾಗಿತ್ತಲ್ಲ ಅಂತ. ಪತ್ರಕ್ಕೂ ಇಲ್ಲಿಂದ ವರ್ಗಾವಣೆ ಹೋಗದೇ ಇರೋದಕ್ಕೂ ಸಂಬಂಧ ಇಲ್ವಲ್ಲ ಅಂತಂದ್ರೆ ಅವ್ರ ಹತ್ರ ಉತ್ತರನೇ ಇಲ್ಲ. ಏನಂತೀರಿ ಇದ್ರ ಬಗ್ಗೆ? ಸರ್, ಈಗ ತಾವ್ ಹೇಳ್ತಿರುವಂತದ್ದು ಸಮರ್ಪಕವಾಗಿದೆ. ಈ ಪ್ರಕರಣದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಘನತ್ಯಾಜ್ಯ ವಿಲೇವಾರಿ ನಿರ್ವಹಣಾ ವಿಭಾಗಕ್ಕೆ ಬರುವಂತ ಎಲ್ಲಾ ಇಂಜಿನಿಯರ್ಗಳು ತೀರಾ ಫಲವತ್ತಾಗೇ ಇದ್ದಾರೆ ಸರ್. ಆಯಾಕಟ್ನ ಈ ಹುದ್ದೆಗಳೇನಿದೆ, ಹುದ್ದೆಗೆ ಪ್ರಬಲವಾದಂತ ರಾಜಕೀಯ ಲಾಬಿ ಬಹುಮುಖ್ಯ ಕಾರಣ ಆಗುತ್ತೆ. ಇವರು KCSR ನಿಯಮಗಳು ಏನ್ ಹೇಳುತ್ತೆ, ಒಂದು ಅಧಿಕಾರಿಯನ್ನು 2 ವರ್ಷಗಳಿಗೂ ಹೆಚ್ಚು ಕಾಲ ಯಾವುದೇ ಹುದ್ದೆಯಲ್ಲಿ ಮುಂದುವರಿಸಬಾರದು ಅಂತ. ಇವರು ಈ ಒಂದೇ ಹುದ್ದೆಯಲ್ಲಿ ಕನಿಷ್ಠ 4 ವರ್ಷ 5 ವರ್ಷ 6 ವರ್ಷ ಇದೆ. ಸರ್ಕಾರದ ಗಮನಕ್ಕೆ ಅದು ಬಂದಿರುತ್ತೆ. ಆದ್ರೂ ಕೂಡ ಇವರು ರಾಜಕೀಯ ಇಚ್ಛಾಶಕ್ತಿ ಮತ್ತಿನ್ಯಾವುದೋ ಪ್ರಭಾವಕ್ಕೆ ಒಳಗಾಗಿ ಅದೇ ಅಧಿಕಾರಿಗಳನ್ನ ಮುಂದುವರಿಸುವುದರಿಂದ ಸ್ವಹಿತಾಸಕ್ತಿ, ವ್ಯಾಪಕವಾದಂತ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಸ್ಪಷ್ಟವಾಗ್ತಾ ಇದೆ. ಇದು ಇವತ್ತು ತಮ್ಮ ಮಾಧ್ಯಮದ ಮೂಲಕ ಪ್ರಚಾರ ಆಗ್ತಾ ಇರುವಂತದ್ದು ಬಹಳ ಒಂದು ಶ್ಲಾಘನೀಯವಾದಂತ ವಿಚಾರ ಆಗ್ತಾ ಇದೆ ಸರ್. ರಾಜ್ಯ ಸರ್ಕಾರ ಅಥವಾ ನಗರಾಭಿವೃದ್ಧಿ ಇಲಾಖೆ ಮಂತ್ರಿಗಳು ಇವ್ರೇನಿದ್ದಾರೆ, ಇವ್ರು ಈ ಕೂಡ್ಲೆ ಈಗೇನು ವರ್ಗಾವಣೆ ಆಗಿದ್ದಾರೆ ಇವ್ರನ್ನೆಲ್ಲರನ್ನು ಕೂಡ ಈ ಕೂಡ್ಲೆ ರಿಲೀವ್ ಮಾಡಬೇಕು. ರಿಲೀವ್ ಮಾಡಿ ತಕ್ಷಣಕ್ಕೆ ಮತ್ತೆ ಯಾರು ಈ ಹುದ್ದೆಗೆ ನಿಯುಕ್ತಿಗೊಂಡಿದ್ರೆ ಅಧಿಕಾರಿಗಳನ್ನ ಈ ಹುದ್ದೆಗೆ ನೇಮಕ ಮಾಡ್ಕೋಬೇಕಾಗಿದೆ. ಬಟ್ ಇದ್ಯಾವುದು ಕೂಡ ಆಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ವ್ಯಾಪಕವಾದಂತ ಒಂದು ಭ್ರಷ್ಟಾಚಾರ ಆಗ್ತದೆ. ಭ್ರಷ್ಟಾಚಾರ ಹೇಗಾಗ್ತದೆ ಅಂದ್ರೆ, ಇವ್ರಿಗೆ ಆಯಾಕಟ್ಟ ಹುದ್ದೆ ಇದೇ ಬೇಕು. ಈ ಹುದ್ದೆಯಲ್ಲಿ ಅವರಿಗೆ ಅಪಾರವಾದಂತ ಲಾಭಾಂಶ ಇದೆ. ಆ ಲಾಭಾಂಶಕ್ಕೋಸ್ಕರ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಈ ಹುದ್ದೆಗಳನ್ನ ಬಿಟ್ಟು GBA ಬೆಂಗಳೂರನ್ನ ಬಿಟ್ಟು ಹೋಗ್ಲಿಕ್ಕೆ ಅವ್ರಿಗೆ ಮನಸ್ಸಾಗ್ತಾ ಇಲ್ಲ. ಎಲ್ಲ ಹೊರ ಜಿಲ್ಲೆಗಳಿಗೆ ಏನ್ ವರ್ಗಾವಣೆ ಮಾಡಿದ್ದಾರೆ ಈ ಅಧಿಕಾರಿಗಳನ್ನ, AEಗಳನ್ನ,
ಈ ಎಇಗಳು ಯಾರು ಕೂಡ ಬೆಂಗಳೂರನ್ನ ಬಿಟ್ಟು ಕದಲ್ತಾ ಇಲ್ಲ. ಕದಲ್ದೇ ಇರೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಯಾಕೆ ಹೋಗಲ್ಲ ಅನ್ನುವಂಥದ್ದು. ಅದು ಸರ್ಕಾರ ಕ್ರಮ ಕೈಗೊಳ್ಬೇಕಾಗಿದೆ ಸರ್. ಇಲ್ಲಿ ಮಡಿಕೇರಿ, ಕುಶಾಲನಗರ, ಕುಮಟಾ, ಮುದ್ದೇಬಿಹಾಳ, ಅಂಕೋಲ ಇಲ್ಲೆಲ್ಲ ಹಾಕಿಬಿಟ್ರೆ ಅಲ್ಲಿಗೆಲ್ಲ ಹೋದ್ರೆ ಏನ್ ತಿಂತಾರೆ ಇವರು? ಅಲ್ಲಿ ಏನು ತಿನ್ನೋದಕ್ಕೆ ಎಲ್ಲೋ ಇಲ್ಲಲ್ಲ. ಇವ್ರು ತಿನ್ನೋದು ವಿರಾಜಪೇಟೆ, ಕುಶಾಲನಗರ, ಬೀದರು ಇಂಥ ಭಾಗಗಳಲ್ಲಿ ಇವರಿಗೆ ಫಲವತ್ತಾದಂತ ಜಾಗಗಳಲ್ಲ. ಅಲ್ಲಿ ಇವರಿಗೆ ಮೇಯ್ಲಿಕ್ಕೆ ಅವಕಾಶ ಆಗಲ್ಲ. ಇಲ್ಲ, ಬೆಂಗಳೂರು ಫಲವತ್ತಾದಂತ ಬಿರಿಯಾನಿ ಸಿಗೋ ಬೆಂಗಳೂರು ಬಿಟ್ಬಿಟ್ಟು ಹೋಗೋದಕ್ಕೆ ಎಲ್ಲಿಂದ ಆಸಕ್ತಿ ಬರುತ್ತೆ ಇವಕ್ಕೆ? ಇನ್ನೊಂದೇನಂದ್ರೆ ಈ ಕೆಲವು ಅಧಿಕಾರಿಗಳದ್ದು ಹಿನ್ನೆಲೆ ತೆಗೆದು ನೋಡಿದ್ರೆ, ಅವ್ರ ಆಸ್ತಿಗಳನ್ನು ತೆಗೆದು ನೋಡಿದ್ರೆ 2-3 ಕೋಟಿ ರೂಪಾಯಿ ಬಂಗ್ಲೆ ಕಟ್ಕೊಂಡು ಕೂತಿದಾವೆ. 2-3 ಕೋಟಿ ರೂಪಾಯಿ ಬಂಗ್ಲೆ ಕಟ್ಕೊಂಡು ಕೂತ್ಕೊಂಡು ಎಲ್ಲ ಸೆಟ್ಲ್ ಆದವರು ಇಲ್ಲಿಂದ ಟೆಂಟ್ ಕಿತ್ಕೊಂಡು ಹೋಗಿ ಅಂತಂದ್ರೆ ಎಲ್ಲಿಂದ ಕಿತ್ಕೊಂಡು ಹೋಗ್ತವೆ? ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಗೊತ್ತಿದೆ, ಅವರಿಗೆ ಗೊತ್ತಿಲ್ಲ ಅನ್ನುವಂಥದ್ದು ಏನಲ್ಲ. ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಇವರು ಆಸ್ತಿ ವಿವರ ವಾರ್ಷಿಕವಾಗಿ ಸ್ಥಿರ ಮತ್ತು ಚರ ಆಸ್ತಿ ವಿವರನ ಏನು ಸಬ್ಮಿಟ್ ಮಾಡ್ತಾರೆ. ಅದು ಗೊತ್ತಾಗುತ್ತೆ ಎಷ್ಟೆಷ್ಟು ಇನ್ಕ್ರೀಸ್ ಆಗುತ್ತೆ, ಇವ್ರ ವೇತನಕ್ಕೆ ಸರಿಸಮವಾಗಿ ವೇತನ ಇದಾಗಿದೆಯಾ, ಅದಕ್ಕೂ ಹೆಚ್ಚಿನದಾಗಿ ಹೆಚ್ಚಾಗಿದೆಯಾ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದ್ರು ಕೂಡ ಕಣ್ಣು ಮುಚ್ಕೊಂಡು ಕುಳಿತುಕೊಂತಾರೆ. ಕಾರಣ ಏನಂತ ಹೇಳಿದ್ರೆ ಇದರಲ್ಲಿ ಮೇಲಧಿಕಾರಿಗಳ ಪಾತ್ರನೂ ಇದೆಯಲ್ಲ ಸರ್. ಅವ್ರ ಮೇಲಧಿಕಾರಿಗಳ ಕೃಪಾ ಕಟಾಕ್ಷ ಇಲ್ಲದೆ ಅವರು ಮುಂದುವರಿಲಿಕ್ಕೆ ಸಾಧ್ಯ ಆಗಲ್ಲ. ಇವರಿಗೆ ಸರ್ಕಾರದ ಹಂತದಿಂದ ಪ್ರಧಾನ ಕಾರ್ಯದರ್ಶಿಗಳಿಂದ ಹಿಡಿದು ಅಧೀನ ಕಾರ್ಯದರ್ಶಿಗಳಿಂದ ಹಿಡಿದು ಆಯುಕ್ತರವರೆಗೂ ಕೂಡ ಇವರು ಗಂಭೀರವಾಗಿ ಇದನ್ನ ಮಾಡ್ತಾ ಇದ್ದಾರೆ ಸರ್. ಎಷ್ಟು ಮಟ್ಟಕ್ಕಾಗಿದೆ ಅಂತಂದ್ರೆ ಈ ಹ್ಯಾಂಡ್ ಇವ್ರದ್ದು, ಈ ಹ್ಯಾಂಡ್ ಇವ್ರದ್ದು ಅಂತ ಅಂದ್ರೆ ಮೇಲೆ ಪ್ರಭಾವಿಗಳ ಹೆಸರು. ಈಗ ಸ್ಥಳೀಯ ಶಾಸಕರ ಕೃಪಾ ಕಟಾಕ್ಷನೂ ಇರುತ್ತೆ ಆಯಾ ಭಾಗದ್ದು, ಆ ಮಂತ್ರಿಗಳದ್ದು ಕೃಪಾ ಕಟಾಕ್ಷ ಇರುತ್ತೆ, ಹಿರಿಯ IAS ಅಧಿಕಾರಿಗಳ ಕೃಪಾ ಕಟಾಕ್ಷನೂ ಇರುತ್ತೆ. ಹಾಗಾಗಿ ಎಲ್ಲಾ ಕೃಪಾ ಕಟಾಕ್ಷನ ಗಿಟ್ಟಿಸ್ಕೊಂಡಂತವ್ರು ಮಾತ್ರ ಆಯಾ ಹುದ್ದೆಯಲ್ಲಿ 4 ವರ್ಷ, 6 ವರ್ಷ, 7 ವರ್ಷ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಎಷ್ಟೋ ಅಧಿಕಾರಿಗಳು, ಬೆಂಗಳೂರಿಗೆ ಬಂದಿರುವಂತ ಅಧಿಕಾರಿಗಳಿಗೆ ಇವ್ರು ಪೋಸ್ಟಿಂಗ್ ಕೊಡಲ್ಲ, ಅವ್ರು ಕೊಡೋ ವೆಯ್ಟ್ ತೂಕನ ಇವ್ರು ಕೊಡಕ್ ಬರಲ್ಲ. ಹಾಗಾಗಿ ಅವ್ರಿಗಂತ ಹುದ್ದೆ ಕೊಡಲ್ಲ. ಇವರು ಕೇಳಿದಷ್ಟು ತೂಕನ ಹಾಕ್ತಾರೆ, ಅಲ್ಲೇ ಉಳ್ಕೊಂತಾರೆ. ಇದು ಓಪನ್ ಆಗಿ ನಡೀತಿರುವಂತ ಭ್ರಷ್ಟಾಚಾರ. 7-8 ವರ್ಷದಿಂದ ಇದೆ ಒಂದು ಲೇಡಿ ಅಧಿಕಾರಿ ನೋಡಿ. ಈಗ ರಾಜ್ಯ ಉಚ್ಚ ನ್ಯಾಯಾಲಯ ಮತ್ತು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಹಲವಾರು ತೀರ್ಪುಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಏಟಿಲ ಆದೇಶಗಳಾಗಿದೆ. 2 ವರ್ಷಕ್ಕೂ ಹೆಚ್ಚು ಕಾಲ KCSR ನಿಯಮಗಳೇನಿದೆ ಆ ನಿಯಮಗಳ ಅನುಸಾರವಾಗಿ ಯಾವುದೇ ಸರ್ಕಾರಿ ಅಧಿಕಾರಿಯನ್ನ ಮುಂದುವರಿಸುವಂತ ಇಚ್ಛೆ ಇದ್ರೆ ಅವರಿಂದ ಬಹುಸಾರ್ವಜನಿಕವಾಗಿ ಉಪಯೋಗ ಆಗುವಂತ ಕಲ್ಯಾಣವಾಗುವಂತ ಕೆಲಸಗಳು, ಸಮಾಜ ಉದ್ಧಾರ ಆಗುವಂತ ಕೆಲಸಗಳು ಮಾಡಿರುವಂತ ನಿದರ್ಶನ ಇರಬೇಕು. ರಿಕ್ವೆಸ್ಟ್ ಟ್ರಾನ್ಸ್ಫರ್ ಬರ್ಬೋದು. ಹೌದು. ಹಾಗಾಗಿ ಇವರು ಇದರಲ್ಲಿ ಬಹಳ ವ್ಯಾಪಕವಾಗಿ ಯಾರ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವಂತ ಅಧಿಕಾರಿಗಳು ಯಾರಿದ್ದಾರೆ ಅಂತವ್ರನ್ನ ಇವ್ರಲ್ಲಿ ತಂದುಕೊಂಡಿರ್ಸ್ಕೊಳ್ಳೋದು. ಇದೊಂದು ಬಹಳ ಒಂದು ಜಡತ್ವ ಮತ್ತು GBA ವ್ಯಾಪ್ತಿಯಲ್ಲಿ ಹಳೆ ಏನು BBMP ಮತ್ತು GBA ಏನಿದೆ ಇಲ್ಲಿ ಇರುವಂತ ಎಲ್ಲಾ 60% ಅಧಿಕಾರಿಗಳು ಇದೇ ಕತೆ ಆಗಿದೆ ಸರ್. ಕೆಲವು ಹೊರಗಡೆ ಬರ್ತಾ ಇದೆ, ಕೆಲವು ಹೊರಗಡೆ ಬರ್ತಾ ಇಲ್ಲ. ತಮ್ಮ ಮಾಧ್ಯಮದ ಮೂಲಕ ವಿಚಾರ ಗೊತ್ತಾಗ್ಲಾಗೆ ರಾಜ್ಯದ ಸಾರ್ವಜನಿಕರಿಗೆ ವಿಚಾರ ಗೊತ್ತಾಗ್ತಾ ಇದೆ. ಗೊತ್ತಾಗದೇ ಇರುವಂತೆ ಹಲವಾರು ವಿಚಾರಗಳು ಇನ್ನೂ ಇದೆ. ಒಟ್ನಲ್ಲಿ JCB ಈಗ ಬೆಂಗಳೂರಲ್ಲಿ ಕಸ ಕ್ಲೀನ್ ಹೆಂಗ್ ಮಾಡ್ತೀವೋ ಅದೇ ರೀತಿ ಅಧಿಕಾರಿಗಳು ಕಸದ ತರ ತುಂಬಿಕೊಂಡಿರೋ ಅಧಿಕಾರಿಗಳನ್ನು ಕ್ಲೀನ್ ಮಾಡ್ಬೇಕಾಗಿರೋ ದಿನಗಳು ಬಂತ ಅಂತ. ಖಂಡಿತ ಮಾಡ್ಬೇಕಾಗುತ್ತೆ ಸರ್. ಈಗ GBAಯಲ್ಲಿ ಏನಾಗಿದೆ, ಜಡತ್ವ ಆಗ್ಬಿಟ್ಟಿದೆ ಸರ್. ಅಂಟು ರೋಗದ ತರ. ಏನಂದ್ರೆ ಆಯಾಕಟ್ ನದಿಗಳು ಪಶ್ಚಿಮದಲ್ಲಿರುವಂತ ವ್ಯಕ್ತಿ ಪೂರ್ವಕ್ಕೆ ಹೋಗ್ತಾನೆ, ಪೂರ್ವದಲ್ಲಿರುವ ವ್ಯಕ್ತಿ ದಕ್ಷಿಣ ಪಾಲಿಕೆಗೆ ಬರ್ತಾನೆ, ದಕ್ಷಿಣದಲ್ಲಿರುವನು ಪಶ್ಚಿಮ ಪಾಲಿಕೆಗೆ ಬರ್ತಾನೆ. ಒಟ್ಟಿನಲ್ಲಿ ಬೆಂಗಳೂರು ಬಿಟ್ಟು ಇವ್ರು ಯಾರು ಅಲ್ಲಾಡಲ್ಲ, ಬೆಂಗಳೂರೇ ಅವ್ರು ಬೇಕಾಗಿದೆ ಈ ಅಧಿಕಾರಿಗಳಿಗೆ. ಹಾಗಾಗಿ ಬೆಂಗಳೂರಿನಲ್ಲಿ ಈ ಅಧಿಕಾರಿಗಳು ಆಡದ್ದೇ ಆಟ ಆಗಿದೆ. ಇದನ್ನ ಗೊತ್ತಿಲ್ಲ ಅನ್ನುವಂಥದ್ದು ಏನಿಲ್ಲ ಸರ್. ಇದು ಸಂಪೂರ್ಣವಾಗಿ ಸಂಬಂಧಪಟ್ಟಂತ ಇಲಾಖಾ ಸಚಿವರಿಗೂ ಗೊತ್ತಿದೆ, ಇಲಾಖೆ ಮುಖ್ಯಸ್ಥರಿಗೂ ಗೊತ್ತಿದೆ. ಎಲ್ಲಾ ಗೊತ್ತಿದ್ದು ಕೂಡ ಜಾಣ ಕುರುಡನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾನು ತಮ್ಮ ಮಾಧ್ಯಮದ ಮೂಲಕ ಒಂದು ಗಂಭೀರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಈಗ ಈ ಅಧಿಕಾರಿಗಳೇನು ವರ್ಗಾವಣೆ ಆಗಿದ್ದಾರೆ, ಈ ಅಧಿಕಾರಿಗಳನ್ನ ಗೌರವಪೂರ್ವಕವಾಗಿ ರಿಲೀವ್ ಮಾಡಬೇಕು. ಏನು ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಿದರೆ ಆ ಆದೇಶನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು. ಈ ಆದೇಶನ ಜಾರಿಗೆ ತರದೇ ಇರುವಂತ ಪಕ್ಷದಲ್ಲಿ ಗಂಭೀರವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ದೂರು ನೀಡಿ ಇದರ ಬಗ್ಗೆ ಒಂದು ಕಾನೂನಾತ್ಮಕ ಹೋರಾಟ ಮಾಡ್ಲಿಕ್ಕೂ ಕೂಡ ನಾನು ಒಂದು ಚಿಂತನೆ ಮಾಡಿದ್ದೇನೆ. ಖಂಡಿತವಾಗ್ಲು ಎಲ್ಲ ಸೇರಿ ಅದಕ್ಕೆ ಒಂದು ಏನೊಂದು ಮುಕ್ತಿ ಕೊಡಬೇಕು, ಕೊಟ್ಟು ಬಿಡೋಣ ಅಷ್ಟೇ. ಈ ಕಸ ಕ್ಲೀನ್ ಮಾಡೋದಕ್ಕೆ ನಾವು ಜೊತೆಗಿರೋಣ, ಎಲ್ಲ ಸೇರಿ ಕಸಗಳನ್ನ ಕ್ಲೀನ್ ಮಾಡಕ್ ಬಿಡೋಣ ಅಷ್ಟೇ. ಧನ್ಯವಾದ. ಥ್ಯಾಂಕ್ ಯು ಸರ್. ಅಂದ್ರೆ
ಎಲ್ಲರ ಮನಸ್ಸಲ್ಲೂ ಬರ್ತಾ ಇರೋದು ಒಂದೇ, ಒಂದು ಈ ಕಸಗಳ ಜೊತೆಗೆ ರಸ ತೆಗೆದುಕೊಂಡು ಇಲ್ಲಿ ಬೆಂಗಳೂರಲ್ಲಿ ಬಂಗಲೆಗಳನ್ನು ಕಟ್ಟಿಕೊಂಡು ವಾಸ ಇರುವಂಥವನ್ನ ವರ್ಗಾವಣೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆಲ್ಲೋ ಒಂದು ಕಡೆ ಹೋಗೋದಕ್ಕಾಗದೆ ಯಾರ್ಯಾರಿಗೆ ಏನು ಕಪ್ಪ ಕೊಡಬೇಕು ಕೊಟ್ಟುಬಿಟ್ರೆ ಮತ್ತೆ ಬಂದುಬಿಟ್ಟು ಅಲ್ಲೇ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದರೆ 8 ವರ್ಷ 2 ವರ್ಷದ ಸೀಮಿತ ಅವಧಿಯನ್ನು ಬಿಟ್ಟು 4 ಪಟ್ಟು ಕೂತ್ಕೋತಾವಲ್ಲ, ಇವರು ಯಾವ ಆಧಾರದಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದರೆ ಇವ್ರಿಗೆ ನೈತಿಕತೆನೇ ಇಲ್ಲ. ಇವರನ್ನು ಪೋಷಿಸೋರಿಗೆ ನಾವು ಮೊದಲು ಅನರ್ಹಗೊಳಿಸ್ಬೇಕು. ಇವ್ರನ್ನ ಯಾರೆಲ್ಲ ಪೋಷಣೆ ಮಾಡ್ಕೋತಾ ಬರ್ತಾ ಇದ್ದಾರೋ ವಿಭಾಗಕ್ಕೆಲ್ಲ ಕೊಳೆ ಹಿಡಿದ್ಬಿಟ್ಟಿದೆ, ಜಡತ್ವ ಬಂದುಬಿಟ್ಟಿದೆ ಅಂತ ಹೇಳ್ತಾ ಇದ್ರಲ್ಲ ಅವರು. ತುಂಬ ದೊಡ್ಡ ಬೇಸರದ ವಿಚಾರ. ಬೆಂಗಳೂರು ಯಾಕೆ ಎಲ್ಲ ಸವಲತ್ತುಗಳು ಇದ್ದು ಕೂಡ ಹಿಂಗಿದೆ ಅಂತಂದರೆ ದರಿದ್ರಗಳು ಇಂಥವು ಬಂದು ಕೂತಿರೋದ್ರಿಂದ. ಈ ವ್ಯವಸ್ಥೆ ಅಡಿ ನಮಗೆ ಬೇಜಾರಾಗ್ತಿರೋದೇನೆಂದರೆ ಬೆಂಗಳೂರನ್ನು ಬೇರೆಯವರು ಕೂತ್ಕೊಂಡು ಬೇರೆಯವರು ಬೇರೆ ರೀತಿ ಮಾತಾಡೋದಕ್ಕೆ ಏನಾದರೂ ತಂದು ನಿಲ್ಲಿಸ್ಕೋತಾವಂತಂದರೆ, ಒಂದು ಪರಭಾಷೆಯರು ಬಂದು ಇಲ್ಲಿ ಎಲ್ಲ ತಿಂದು ಉಂಡು ನಮ್ಮನ್ನು ಬೈಕೊಂಡು ಓಡಾಡ್ತಾವಲ್ಲ ಅದು ಒಂದಾದರೆ, ಅದರ ಜೊತೆಗೆ ಇಲ್ಲಿ ಅಧಿಕಾರಿಗಳ ದೌರ್ಜನ್ಯ, ದರ್ಪ ಮತ್ತು ಅವರು ದುರ್ಬಳಕೆಗಳೇನಿದಾವಲ್ಲ, ನಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಇಡೀ ದೇಶದ ಮುಂದೆ ಬೆಂಗಳೂರನ್ನು ತಲೆ ತಗ್ಗಿಸುವಂತೆ ಮಾಡುವಲ್ಲಿ ಇಂಥ ದುರುಳ ಅಧಿಕಾರಿಗಳ ಪಾಲು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಇಂಥ ಅಧಿಕಾರಿಗಳನ್ನು ಕಿತ್ತು ಒಗೆಯೋಕೆ ನಾವು ಏನೇನು ಮಾಡಬೇಕು ಅಷ್ಟು ಮಾಡಬೇಕು. ಮೊದಲಿಗೆ ನಾವೇನು ಮಾಡ್ತೀವಿ, ಮಾಧ್ಯಮ ಆದರೂ ಕೂಡ ಸುದ್ದಿ ಮಾಡುವ ಮೊದಲು ನಿಮ್ಮ ಗಮನಕ್ಕೆ ತರ್ತೀವಿ. ಬರೀ ನಿಮ್ಮ ಗಮನಕ್ಕೆ ತಂದಾಗಲೇ ನೀವು ಎಚ್ಚೆತ್ತುಕೊಂಡು ಏನಾದರೂ ಅದರ ಬಗ್ಗೆ ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೀರಾ ಅಂತ ನೋಡ್ತೀವಿ. ಆ ಕೆಲಸ 2 ದಿನದಿಂದ ನಾನು ಮಾಡಿದೆ. ಒಬ್ಬ ಸುದ್ದಿ ಮಾಧ್ಯಮದ ಮುಖ್ಯಸ್ಥನಾಗಿ ನಾನು ಮಾಡೋ ಕರ್ತವ್ಯವನ್ನು ನಾನು ಮಾಡಿದೆ. 2 ದಿನ ಇವರಿಗೆ ಕಾಲಾವಕಾಶಗಳನ್ನ ಕೊಟ್ಟೆ. ಇವ್ರದ್ದು ಉಡಾಫೆಗಳು ಹೆಂಗಿರುತ್ತೆ ಅಂತಂದರೆ, ಇವರನ್ನು ಯಾರೂ ಮಾಡೋದಕ್ಕಾಗಲ್ಲ. ನಾವು ಕೊಟ್ಟುಬಿಟ್ಟಿದ್ದೀವಲ್ಲ ಮೇಲೆಲ್ಲ ಕೊಟ್ಟುಬಿಟ್ಟು ಸೆಟ್ಲ್ ಮಾಡಿದ್ದೀವಲ್ಲ, ಇಷ್ಟು ವರ್ಷ ನಮ್ಮನ್ನು ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ, ನೀವೇನು ಮಾಡ್ಕೊಂಡ್ಬಿಟ್ಟಿರಿ ಅನ್ನುವಂಥ ಉಡಾಫೆ ಇತ್ತಲ್ಲ ಅವ್ರ ಹತ್ರ, ಆ ಭಾವನೆ ಇತ್ತಲ್ಲ. ಕೆಲವೇ ದಿನಗಳಲ್ಲಿ ನೀವು ಇಲ್ಲಿವರೆಗೆ ಏನು ಬಂದ್ರಿ ಅದಲ್ಲ, ಈಗ ಬಂದಿರೋ ಹೊಸ ಗಾಳಿ ಬೇರೆ ಇದೆ ಅನ್ನುವಂಥದ್ದನ್ನು ತೋರಿಸ್ತೀವಿ. ನಿಮ್ಮ ಅಧಿಕಾರಕ್ಕೆ ಕುತ್ತು ತರಬೇಕು, ನಿಮ್ಮ ದರ್ಪಕ್ಕೆ, ದೌರ್ಜನ್ಯಕ್ಕೆ, ದುರಾಡಳಿತಕ್ಕೆ ಅಂತ್ಯ ಕೊಡಬೇಕು ಅಂತಲೇ ನಮ್ಮಂಥವ್ರು ಬರೋದು. ಆ ಕೆಲಸ ಮಾಡ್ತೀವಿ, ನಿಮ್ಮ ಎಲ್ಲವನ್ನು ಅಂತ್ಯಗೊಳಿಸ್ತೀವಿ. ನೀವು ಇಲ್ಲಿಂದ ಟೆಂಟ್ ಕೀಳಲೇಬೇಕು, ಕೀಳ್ತೀರಿ, ಕೀಳೋವರೆಗೂ ನಾವು ಬಿಡೋದಿಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ನಿಮ್ಮ ದುರಾಡಳಿತದೊಂದಿಗೆ ಇಲ್ಲಿ ಎಲ್ಲ ಹಾಳುಗೆದ್ದು ಕೂತ್ಕೊಂಡಿದೆ. ಯಾಕಂದರೆ ನಿಮಗೆ ಮೆಂದುಕೊಂಡು ಉಂಡುಕೊಂಡು ಬಂದಿರೋದೆಲ್ಲ ನಿಮಗೆ ಪ್ರಮಾಣದ ರೂಪದಲ್ಲಿ ಗೊತ್ತಿರೋದ್ರಿಂದ ಹೊಸವನು ಬಂದರೆ ಅಷ್ಟು ತಿನ್ನೋದಕ್ಕೆ ಗೊತ್ತಾಗಲ್ಲ. ಇವನು ಬಂದರೆ ಇವನು ತಿಂದುಕೊಂಡೇ ಬಂದಿರೋನಾಗಿರೋದ್ರಿಂದ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅನ್ನುವಂಥದ್ದು ಪ್ರತಿಯೊಂದು ಗೊತ್ತಿದೆ. ಅರಮನೆ ಮೈದಾನದ ಪ್ರತಿ ಚೌಟ್ರಿಗಳಿಗೆ 1 ಲಕ್ಷ ರೂಪಾಯಿ ತಲಾ ಚೌಟ್ರಿಗಳ ಮೇಲ್ಗಡೆ ತಿಂಗಳ ತಲೆಯಲ್ಲಿ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಕೂಡ ಮಾತುಕತೆ ನಡೀತಾ ಇದೆ ಅಂತ ಈ ದರಿದ್ರಗಳಿಂದಾಗಿ. ಅಂದರೆ ನಿಮ್ಮ ರೂಪದಲ್ಲಿ ನಾವು ಬೇರೆ ಮಟ್ಟದಲ್ಲೇ ಹೋಗಿದ್ದೀವಿ. ತನಿಖಾ ಪತ್ರಿಕೋದ್ಯಮದಲ್ಲಿ ಒಂದಷ್ಟು ವರ್ಷ ನಾವು ಕೆಲಸ ಮಾಡಿರೋದ್ರಿಂದ ನಿಮ್ಮ ದಟ್ಟ ದರಿದ್ರವಾದ ವ್ಯವಸ್ಥೆಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟಿರ್ತೀವಿ. ನೀವು ತಿಂಗಳಿಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರೋ ಆ ಗಾಳಿಯ ಬಲೂನನ್ನು ಗಾಳಿ ತೆಗೆಯೋದಕ್ಕೆ ನಮ್ಮ ಹತ್ರ ಒಂದು ಸೂಜಿ ಅಂತ ಸೂತ್ರ ಇದೆ. ಅದನ್ನು ಇಟ್ಕೊಂಡೇ ಇರ್ತೀವಿ. ನಿಮ್ಮನ್ನು ಕೋಟ್ಯಾಂತರ ರೂಪಾಯಿ ನುಂಗುವುದಕ್ಕೆ ಬಿಡೋದಿಲ್ಲ. ಇಲ್ಲಿವರೆಗೂ ನೀವು ಕಟ್ಟಿರುವ ಬಂಗಲೆಯನ್ನು ಕೂಡ ಕೆಡುವುದಕ್ಕೂ ನಮ್ಮ ಬಳಿ ಅಸ್ತ್ರ ಇದೆ. ಆ ಕೆಲಸ ಕೂಡ ಮಾಡ್ತೀವಿ. ತಕ್ಷಣಕ್ಕೆ ಜಾರಿಯಾಗಿ ವರ್ಗಾವಣೆಗೋಸ್ಕರ ನಿಮಗೆ ಏನು ಆದೇಶ ಬಂದಿದೆಯೋ ಆ ಕೆಲಸ ಮಾಡಿಕೊಂಡು ಅಲ್ಲಿ ಹೋಗೋದು ನೋಡಿ. ಇಲ್ಲ ಅಂತಂದ್ರೆ ಅದಕ್ಕೆ ಸಮರ್ಥನೆ ಕೊಡಿ. ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಇನ್ನೊಂದು ಕರಿಗೌಡ ಅನ್ನುವಂಥ ಮೇಧಾವಿಯವರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಪತ್ರಕ್ಕೂ ಇವರ ವರ್ಗಾವಣೆಗೂ ಸಂಬಂಧ ಇಲ್ಲ. ನೀವು ಮನವಿ ಮಾಡ್ತಾ ಇದ್ದೀರಿ, ನಿಮ್ಮ ಮನವಿಗೆ ಆ ಪತ್ರಕ್ಕೆ ಇವ್ರನ್ನ ತಡೆ ಹಿಡಿಯುವ ಶಕ್ತಿ ಇಲ್ಲ. ಮತ್ತೆ ಸರ್ಕಾರ ಇಲ್ಲಿಗೆ ನಿಯೋಜನೆ ಮಾಡುವವರೆಗೂ ನಿಮ್ಮ ಪತ್ರಕ್ಕೂ ಕೂಡ ಬೆಲೆ ಇಲ್ಲ. ಇದನ್ನು ಮಾನ್ಯ CEO ತಿಳ್ಕೋಬೇಕು. ನಿಮ್ಮ ಪತ್ರ ಕಳಿಸಿದ ತಕ್ಷಣಕ್ಕೆ ಇವ್ರನ್ನ ಅಲ್ಲೇ ಇರಿಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇಲ್ಲ ಕಾನೂನಡಿಯಲ್ಲಿ. ಅದನ್ನು ಮೊದಲು ತಿಳ್ಕೋಬೇಕು. ದಯಮಾಡಿ ಕರಿಗೌಡರು ಈ ನಿಟ್ಟಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಅವ್ರನ್ನ ಮೊದಲು ರಿಲೀವ್ ಮಾಡಿಕೊಟ್ಬಿಟ್ಟು ಯಾವ ಸರ್ಕಾರ ಆದೇಶವನ್ನು ಮಾಡಿದೆಯೋ ತಲೆ ಇಲ್ಲದೆ ಮಾಡಲಿಲ್ಲ. ಇಲ್ಲಿಂದ ಯಾರನ್ನು ವರ್ಗಾವಣೆ ಮಾಡುತ್ತೋ ಅಲ್ಲಿಗೆ ಮತ್ತೊಂದಷ್ಟು ಅಧಿಕಾರಿಗಳನ್ನು ನಿಯುಕ್ತಿ ಮಾಡಿನೇ ಇಲ್ಲಿಂದ ಆದೇಶ ಮಾಡಿರುತ್ತೆ. ನಿಮ್ಮ ಯಾವ ಪುಸಲಾಯಿಸುವ ಕಾರ್ಯ ಬೇಡ. ಅದರ ಒಳಗಡೆ ರಹೀಂ ಖಾನ್ ಸಚಿವರನ್ನು ಕೂಡ ತಂದಿದ್ದೀರಿ.
ರಹೀಂ ಖಾನ್ ಸಚಿವರನ್ನು ಕೂಡ, ಪೌರಾಡಳಿತ ಸಚಿವರನ್ನು ಕೂಡ ಎಳೆತಂದಿದ್ದೀರಿ. ಹಾಗಾಗಿ ಈ ಬೆಂಕಿಯ ಕಿಡಿ ಎಲ್ಲೆಲ್ಲೋ ಹೋಗ್ತಾ ಇದೆ. ನೊಂದಿಸ್ಕೊಂಬಿಡಿ. ಇದು ಕಾಡ್ಗಿಚ್ಚಾಗಿ ಹರಡೋ ರೀತಿ ಮಾಡ್ಕೋಬೇಡಿ. ನಿಮ್ಮ ವರ್ಗಾವಣೆಯ ದಂಧೆಯನ್ನು ನಿಲ್ಲಿಸ್ಬಿಡಿ. ಅವರನ್ನು ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸಿ, ನಿಮ್ಮ ಪತ್ರವನ್ನು ವಾಪಸ್ ತರಿಸ್ಕೊಳ್ಳಿ. ಅಥವಾ ಅಲ್ಲೇನಾದರೂ ಮತ್ತೇನಾದರೂ ಮಾಡಿ ಮತ್ತೆ ಇವ್ರನ್ನ ನಿಲ್ಲಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ನಾವು ಅಲ್ಲಿಗೂ ಬರ್ತೀವಿ, ಬಿಡೋದಿಲ್ಲ. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಾವು ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.